ಹುಡುಗ ಶಾಲೆಯಲ್ಲಿ ಹಾಜರಿರಲಿಲ್ಲ. ಇದಕ್ಕೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳಬೇಕು ನೋಡಿ. ದ ಬಾಯ್ ವಾಸ್ ಅಬ್ಸೆಂಟ್ ಫ್ರಾಮ್ ಸ್ಕೂಲ್. ದ ಬಾಯ್ಸ್ ವಾಸ್ ಅಬ್ಸೆಂಟ್ ಫ್ರಾಮ್ ಸ್ಕೂಲ್. ನೀನು ಧೂಮಪಾನದಿಂದ ದೂರವಿರಬೇಕು. ಇದಕ್ಕೆ ಈ ರೀತಿ ಹೇಳ್ತೀವಿ. ಯು ಮಸ್ಟ್ ಅಬ್ಸೆಂಟ್ ಅಥವಾ ರಿಫ್ರೈನ್ ಫ್ರಾಮ್ ಸ್ಮೋಕಿಂಗ್. ಅಬ್ಸೆಂಟ್ ಅಂತಲೂ ಹೇಳ್ತೀವಿ ಅಥವಾ ರಿಫ್ರೈನ್ ಅಂತಲೂ ಹೇಳ್ಬೋದು. ನನ್ನ ಚಿಕ್ಕಪ್ಪ ಅಸ್ಸಾಂನಿಂದ ಬಂದಿದ್ದಾರೆ. ನಮ್ಮ ಚಿಕ್ಕಪ್ಪ ಆಸಾಂನಿಂದ ಬಂದಿದ್ದಾರೆ. ಮೈ ಅಂಕಲ್ ಹ್ಯಾಸ್ ಕಮ್ ಫ್ರಾಮ್ ಆಸಾಮ್. ಮೈ ಅಂಕಲ್ ಹ್ಯಾಸ್ ಕಮ್ ಫ್ರಾಮ್ ಆಸಾಮ್. ನಾನು ಅಲ್ಲಿಗೆ ಹೋಗುವುದನ್ನು ತಡೆಯುತ್ತಾನೆ. ಇದಕ್ಕೆ ಹಿ ಪ್ರಿವೆಂಟ್ಸ್ ಅಥವಾ ಸ್ಟಾಪ್ಸ್ ಮೀ ಫ್ರಾಮ್ ಗೋಯಿಂಗ್ ದೇರ್. ಪ್ರಿವೆಂಟ್ಸ್ ಅಂದರೂ ಒಂದೇ, ಸ್ಟಾಪ್ಸ್ ಅಂದರೂ ಒಂದೇ ಅರ್ಥ. ಅವರ ಕಂಪ್ನಿ ಹೆಚ್ಚು ಹೆಚ್ಚು ಅಭಿವೃದ್ಧಿಯಾಗುತ್ತಿದೆ ಅಂದರೆ ಹೆಚ್ಚಾಗಿ ಬೆಳೀತಿದೆ ಅಂದರೆ. ಹೀಸ್ ಕಂಪ್ನಿ ಈಸ್ ಪ್ರೋಗ್ರೆಸಿಂಗ್ ಬೈ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರಿತೀವಿ. ನನ್ನ ಜೊತೆ ನಮ್ಮ ತಂದೆ ಇದ್ದರು. ನಮ್ಮ ಜೊತೆ ನಮ್ಮ ತಂದೆ ಇದ್ದರು. ಐ ವಾಸ್ ಅಕಂಪೈನ್ಡ್ ಬೈ ಮೈ ಫಾದರ್. ಐ ವಾಸ್ ಅಕಂಪೈನ್ಡ್ ಬೈ ಮೈ ಫಾದರ್. ಈ ಸುದ್ದಿಯಿಂದ ದಯವಿಟ್ಟು ಗಾಬರಿಗೊಳ್ಳಬೇಡ. ಪ್ಲೀಸ್ ಡೋಂಟ್ ಗೆಟ್ ಡಿಸ್ಟರ್ಬ್ಡ್ ಬೈ ದಿಸ್ ನ್ಯೂಸ್. ಪ್ಲೀಸ್ ಡೋಂಟ್ ಗೆಟ್ ಡಿಸ್ಟರ್ಬ್ಡ್ ಬೈ ದಿಸ್ ನ್ಯೂಸ್. ನನ್ನ ಕಥೆಯಿಂದ ಅವನಿಗೆ ಮನರಂಜನೆಯಾಯಿತು. ಇದಕ್ಕೆ ಈ ರೀತಿ ಹೇಳಬೇಕು. ಹಿ ವಾಸ್ ಹೈಲಿ ಅಮ್ಯೂಸ್ಡ್ ಬೈ ಮೈ ಸ್ಟೋರಿ. ಹಿ ವಾಸ್ ಹೈಲಿ ಅಮ್ಯೂಸ್ಡ್ ಬೈ ಮೈ ಸ್ಟೋರಿ. ಈ ಪ್ಯಾಕೆಟ್ ಸೋಮವಾರದೊಳಗೆ ಮುಂಬೈ ತಲುಪಬೇಕು. ಈ ಪ್ಯಾಕೆಟ್ ಸೋಮವಾರದೊಳಗೆ ಮುಂಬೈ ತಲುಪಬೇಕು. ದಿಸ್ ಪಾಕೆಟ್ ಶುಡ್ ರೀಚ್ ಮುಂಬೈ ಬೈ ಮಂಡೇ. ದಿಸ್ ಪಾಕೆಟ್ ಶುಡ್ ರೀಚ್ ಮುಂಬೈ ಬೈ ಮಂಡೇ. ನಾವು ಇಂಗ್ಲೀಷ್ ಭಾಷೆಯನ್ನು ತಿಳಿದಿರಬೇಕು ಅಂದರೆ ನಮಗೆ ಇಂಗ್ಲೀಷ್ ಭಾಷೆ ಸ್ವಲ್ಪ ಗೊತ್ತಿರಬೇಕು ಅನ್ನೋಕ್ಕೆ ವಿ ಶುಡ್ ಬಿ ಅಕ್ವೈಂಟೆಡ್ ವಿತ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್. ಅವನಲ್ಲಿ ಚಿತ್ರಕಲಾ ಪ್ರತಿಭೆ ಇತ್ತು. ಅವನಲ್ಲಿ ಚಿತ್ರಕಲಾ ಪ್ರತಿಭೆ ಇತ್ತು. He was gifted with a talent for painting. He was gifted with a talent for painting. ನಾವು ಅವನ ನಡವಳಿಕೆಯಿಂದ ಬೇಸತ್ತಿದ್ದೇವೆ. ಇದನ್ನು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ. We got fed up with his behavior. We got fed up with his behavior. ಶೀಲಾಗೆ ಒಂದು ಕಿವಿ ಕೇಳಿಸುವುದಿಲ್ಲ. Sheila is deaf in one ear. Sheila is deaf in one ear. ನೀನು ನಿನ್ನ ನಡವಳಿಕೆಯಲ್ಲಿ ನಮ್ರನಾಗಿರಬೇಕು. You must be polite in your behavior. You must be polite in your behavior. ಅವನಿಗೆ ಸಂಗೀತ ಚೆನ್ನಾಗಿ ಗೊತ್ತು. ಅವನಿಗೆ ಸಂಗೀತ ಚೆನ್ನಾಗಿ ಗೊತ್ತು. He is well versed in music. He is well versed in music. ಅವನಿಗೆ ಮಾವಿನ ಹಣ್ಣು ಅಂದರೆ ಬಹಳ ಇಷ್ಟ. ಅವನಿಗೆ ಮಾವಿನ ಹಣ್ಣು ಅಂದರೆ ಬಹಳ ಇಷ್ಟ. ಇದನ್ನು ಯಾವ ರೀತಿ ಹೇಳಬೇಕಂದ್ರೆ he is fond of mangoes. He is fond of mangoes ಅಂತ ಹೇಳಬೇಕು. ಇದು ನನಗೆ ದೊಡ್ಡ ಸನ್ಮಾನದ ವಿಷಯವಾಗಿದೆ. ಇದು ನನಗೆ ದೊಡ್ಡ ಸನ್ಮಾನದ ವಿಷಯವಾಗಿದೆ. It's a matter of great honor for me. It's a matter of great honor for me. ಅವಳು ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾಳೆಯೇ? ಪ್ರಶ್ನೆ ಕೇಳ್ತೀವಲ್ಲ ಅದನ್ನೇ ಇಂಗ್ಲೀಷ್ನಲ್ಲಿ. ಈಸ್ ಸಿ ಪ್ರಿಪೇರಿಂಗ್ ಫಾರ್ ದ ಟೆಸ್ಟ್? ಈಸ್ ಸಿ ಪ್ರಿಪೇರಿಂಗ್ ಫಾರ್ ದ ಟೆಸ್ಟ್? ನಾನು ಖಂಡಿತ ಅವನನ್ನು ನೋಡಿಕೊಳ್ಳುತ್ತೇನೆ. ನಾನು ಖಂಡಿತ ಅವನನ್ನು ನೋಡಿಕೊಳ್ಳುತ್ತೇನೆ. I always care for him. I always care for him. ತನ್ನ ದುರ್ನಡತೆಗಾಗಿ ಅವನು ನನಗೆ ಕ್ಷಮೆ ಕೇಳಿದ. ಅಂದರೆ ಅವನ ನಡವಳಿಕೆ ಸರಿ ಇದ್ದಿದ್ದಿಲ್ಲ, ಅವನ ಕ್ಷಮೆ ಕೇಳ್ದ. ನನಗೆ
ಹಿ ಅಪೋಲೈಸ್ಡ್ ಟು ಮೀ ಫಾರ್ ಹೀಸ್ ಮಿಸ್ಬಿಹೇವಿಯರ್ ಅಂತ ಹೇಳ್ತೀವಿ. ಅವನು ಹಣಕ್ಕೆ ಲೆಕ್ಕ ಕೊಡಬೇಕಾಗುತ್ತದೆ. ಅವನು ಹಣಕ್ಕೆ ಲೆಕ್ಕ ಕೊಡಬೇಕಾಗುತ್ತದೆ. He will have to account for the money. He will have to account for the money. ಅವನು ಧೂಮಪಾನದ ಚಟ ಬೆಳೆಸಿಕೊಂಡಿದ್ದಾನೆ. He is addicted to smoking. He is addicted to smoking. ಅವನು ನಿಯಮಗಳಿಗೆ ವಿರುದ್ಧವಾಗಿ ವರ್ತಿಸಿದ. ಅವನು ನಿಯಮಗಳಿಗೆ ವಿರುದ್ಧವಾಗಿ ವರ್ತಿಸಿದ. He acted contrary to the rules. He acted contrary to the rules. ಕೆಲವರಿಗೆ ಆರೋಗ್ಯಕ್ಕಿಂತ ಸಂಪತ್ತೇ ಹೆಚ್ಚು. Some people prepare wealth to health. Some people prepare wealth to health. ಪೊಲೀಸರು ಈ ವಿಷಯದಲ್ಲಿ ವಿಚಾರಣೆ ನಡೆಸಿದರು. ಇದನ್ನು ಇಂಗ್ಲಿಷ್ನಾಗ ಈ ರೀತಿ ಹೇಳ್ತೀವಿ. The police inquired into the matter. The police inquired into the matter. ನಾವು ಅವನನ್ನೇ ಅವಲಂಬಿಸಲು ಸಾಧ್ಯವಿಲ್ಲ. ನಾವು ಅವನನ್ನೇ ಅವಲಂಬಿಸಲು ಸಾಧ್ಯವಿಲ್ಲ. We cannot rely on him. We cannot rely on him. ರಸ್ತೆಯ ಮೇಲೆ ಹಿಮ ಹರಡಿದೆ. ರಸ್ತೆಯ ಮೇಲೆ ಹಿಮ ಹರಡಿದೆ. Snow is scattered over the road. Snow is scattered over the road. ಸೇತುವೆ ನದಿಯ ಮೇಲಿದೆ. ಸೇತುವೆ ನದಿಯ ಮೇಲಿದೆ. The bridge is over the river. The bridge is over the river. Next. ಅವಳು ಸೀಮಾಳ ಬಗ್ಗೆ ವಿಚಾರಿಸುತ್ತಿದ್ದಳು. ಅವಳು ಸೀಮಾಳ ಬಗ್ಗೆ ವಿಚಾರಿಸುತ್ತಿದ್ದಳು. ಇದಕ್ಕೆ she was enquiring about ಸೀಮಾ. She was enquiring about ಸೀಮಾ. ನಾನು ಹೋಗುವುದರಲ್ಲಿದ್ದೆ. ನಾನು ಹೋಗುವುದರಲ್ಲಿದ್ದೆ. I was about to go. I was about to go. Next. ಅವನ ಕಠಿಣ ಪರಿಶ್ರಮ ಸಫಲವಾಯಿತು. ಅವನ ಕಠಿಣ ಪರಿಶ್ರಮ ಸಫಲವಾಯಿತು. He succeeded by dint of hard work. He succeeded by dint of hard work. ನಾವು ಜೀವಿಸಲು ದುಡಿಯಬೇಕು. ನಾವು ಜೀವಿಸಲು ದುಡಿಯಬೇಕು. We must work in order to live. We must work in order to live. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಅಥವಾ ನಿಮಗೆ ಏನಾದರೂ ನಿಮಗೆ ಹೇಳಬೇಕಂದಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ನಾನು ಅದಕ್ಕೆ ನಿಮಗೆ ಉತ್ತರಿಸುತ್ತೇನೆ. ಹಾಗೆ ಈ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೀವು ಸಪೋರ್ಟ್ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ನಮಗೂ ಹುಮ್ಮಸ್ಸು ಹುರುಪು ಬರುತ್ತದೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಬಾಯ್.